ತಮಿಳುನಾಡು ಸಿಎಂ ವಿಜಯ್ ಕರ್ನಾಟಕ ಪ್ರವಾಸ ಸಂಚಲನ ಕೊಲ್ಲೂರಿಗೆ ಬರ್ತಿದ್ದಾರೆ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್. ಈಗಾಗಲೇ ಟಿವಿಕೆ ಪಕ್ಷವನ್ನ ಕಟ್ಟಿ ಮುನ್ನೆಲೆಗೆ ಬಂದಂತ ಸರ್ಕಾರವನ್ನ ರಚನೆ ಮಾಡಿಕೊಂಡಂತ ಜೋಸೆಫ್ ವಿಜಯ್ ಇದೀಗ ಕರ್ನಾಟಕ ಪ್ರವಾಸದಲ್ಲಿ ಇದು ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಕೊಲ್ಲೂರಿಗೆ ಬರ್ತಾ ಇದ್ದಾರೆ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್. ಉಡುಪಿ ಜಿಲ್ಲೆಯಲ್ಲಿರುವಂತಹ ಪ್ರಸಿದ್ಧ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರ ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ ಕೊಲ್ಲೂರಿಗೆ ಆಗಮಿಸುವಂತಹ ವಿಜಯ್ ಮೂಕಾಂಬಿಕಾ ದೇವಿ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಕೆ. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಶಕ್ತಿ ಪೀಠಕ್ಕೆ ವಿಜಯ್ ಭೇಟಿಯನ್ನ ಕೊಡ್ತಾ ಇದ್ದಾರೆ. ವಿಜಯ್ ಆಗಮನದ ಹಿನ್ನೆಲೆ ದೇವಳದ ಸುತ್ತಮುತ್ತ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗುತ್ತೆ. ದೇವಿ ದರ್ಶನದ ಬಳಿಕ ಚೆನ್ನೈಗೆ ಪ್ರಯಾಣ ಬೆಳೆಸಲಿರುವಂತಹ ಸಿಎಂ ವಿಜಯ್. ತಮಿಳುನಾಡು ಸಿಎಂ ಕರ್ನಾಟಕ ಪ್ರವಾಸ ಸಂಚಲನ. ಯಾಕೆ ಸಂಚಲನ ಅಂತ ಅಂದ್ರೆ ಕರ್ನಾಟಕದ ಶಕ್ತಿಪೀಠ ಕೊಲ್ಲೂರು ಮೂಕಾಂಬಿಕೆಯ ದರ್ಶನಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥದ್ದು ಒಂದು. ಬಟ್ ಅದ್ರ ಜೊತೆಗೆ ಕರ್ನಾಟಕಕ್ಕೆ ಬಂದು ಅಲ್ಲಿಯ ದೇವರ ದರ್ಶನ ಅಂತ ಅಂದ್ರೆ ಈಗಾಗಲೇ ಒಂದಿಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ. ಈಗಾಗಲೇ ತಮಿಳುನಾಡಿನಲ್ಲಿ ತನ್ನ ಪಕ್ಷವನ್ನ ಮುನ್ನೆಲೆಗೆ ನಡೆಸ್ಕೊಂಡಂತ ದಳಪತಿ ವಿಜಯ್ ಕರ್ನಾಟಕದಲ್ಲೂ ಕೂಡ ಈಗ ಏನು ತಮಿಳುನಾಡಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಆಗಿದೆ, ಇದು ಮುಂದಿನ ದಿನಗಳಲ್ಲಿ 2028ರ ಎಲೆಕ್ಷನ್ ಅನ್ನ ಮುನ್ನೆಲೆಗೆ ಇಟ್ಕೊಂಡು ಕರ್ನಾಟಕದಲ್ಲೂ ಕೂಡ ಪ್ಲಾನ್ ಮಾಡ್ಕೊಳ್ಳುವಂತ ಚಾನ್ಸಸ್ಗಳು ಇದೆಯಾ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಕುತೂಹಲಗಳು ಓಡಾಡ್ತಾ ಇದ್ದಾವೆ, ಚರ್ಚೆಗಳು ನಡೀತಾ ಇರುವಂಥದ್ದು. ಇದೀಗ ವಿಜಯ್ ಕರ್ನಾಟಕದ ಪ್ರವಾಸ ಕೊಲ್ಲೂರು ಮೂಕಾಂಬಿಕೆಯ ದರ್ಶನಕ್ಕೆ ಬರ್ತಾ ಇರುವಂಥದ್ದು. ಇದು ಮತ್ತೊಂದು ಕಡೆ ದೇವಿಯ ದರ್ಶನಕ್ಕೆ ಬರ್ತಾ ಇದ್ದಾರೆ, ದೇವರ ದರ್ಶನಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥದ್ದು ಒಂದ್ರ ಕಡೆ ಆದರೆ ಕರ್ನಾಟಕಕ್ಕೆ ಆಗಮಿಸ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಚರ್ಚೆ ಆಗ್ತಾ ಇದೆ. ಅದರ ಜೊತೆಗೆ ಕೊಲ್ಲೂರು ಮೂಕಾಂಬಿಕಾ ದರ್ಶನದ ಬಳಿಕ ಚೆನ್ನೈಗೆ ಹೊರಡಲಿರುವಂತಹ ಸಿಎಂ ವಿಜಯ್. ಬಟ್ ಶಕ್ತಿ ಪೀಠಕ್ಕೆ ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಶಕ್ತಿ ಪೀಠಕ್ಕೆ ಆಗಮಿಸ್ತಿದ್ದಾರೆ ಅಂತ ಅಂದ್ರೆ ಅದು ಕರ್ನಾಟಕದ ಕೊಲ್ಲೂರು ಮೂಕಾಂಬಿಕಾ ದರ್ಶನಕ್ಕೆ. ಕೊಲ್ಲೂರು ಯಾಕೆ ಫೇಮಸ್? ರಾಜಕೀಯ ನಾಯಕರಿಗೆ ಕೊಲ್ಲೂರು ಬಲು ಇಷ್ಟ. ಕರ್ನಾಟಕದ ರಾಜಕೀಯ ನಾಯಕರು ಮಾತ್ರವಲ್ಲ, ಅಲ್ಲಿ ತಮಿಳುನಾಡಿನ ರಾಜಕೀಯ ನಾಯಕರ ಪಾಲಿಗೆ ಕೂಡ ಶ್ರದ್ಧೆ ಕೇಂದ್ರ ಕೊಲ್ಲೂರು ಮೂಕಾಂಬಿಕೆ. ಎಂಜಿಆರ್ನಿಂದ ಹಿಡಿದು ವಿಜಯ್ವರೆಗೆ ಸಿಎಂಗಳ ಎಂಟ್ರಿ. ಸಿಎಂ ಆಗಿದ್ದಾಗ ಕೊಲ್ಲೂರು ದೇಗುಲಕ್ಕೆ ಆಗಮಿಸಿದ ಎಂಜಿಆರ್ ಮೂಕಾಂಬಿಕೆಗೆ ಚಿನ್ನದ ಖಡ್ಗವನ್ನ ಭಕ್ತಿಯಿಂದ ನೀಡಿದ್ದ ಎಂಜಿಆರ್. ರಾಜಕೀಯ ಏಳು ಬೀಳು ಕಂಡಾಗ ಜಯಲಲಿತಾ ಕೂಡ ಬಂದಿದ್ರು. ಸಿಎಂ ಆದ ಮೇಲೆ ಜ್ಯೋತಿಷಿಗಳ ಸಲಹೆ ಮೇರೆಗೆ ಆಗಮನವನ್ನ ಮಾಡಿದ್ರು. 2004ರಲ್ಲಿ ವಿಶೇಷ ಚಂಡಿಕಾ ಯಾಗ ಮಾಡಿದ್ದ ಜಯಲಲಿತಾ ಶುಕ್ರವಾರದ ಅನ್ನ ಸಂತರ್ಪಣೆಗೆ 30,000 ನೀಡಿದ್ದ ಅಮ್ಮ. ಇನ್ನು ರಾಜಕೀಯ ನಾಯಕರಿಗೆ ಕೊಲ್ಲೂರು ಬಲು ಇಷ್ಟದ ಕ್ಷೇತ್ರ. ಕರ್ನಾಟಕದ ರಾಜಕೀಯ ನಾಯಕರು ಮಾತ್ರವಲ್ಲ, ತಮಿಳುನಾಡಿನಿಂದ ಎಂಜಿಆರ್ ಆಗಿರ್ಬೋದು, ಜಯಲಲಿತಾ ಆಗಿರ್ಬೋದು, ಇದೀಗ ದಳಪತಿ ವಿಜಯ್, ಅಂದರೆ ರಾಜಕೀಯ ನಾಯಕರ ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಪ್ಲೇಸಸ್ಗಳನ್ನ ಇರುತ್ತೆ. ಈಗ ಕೊಲ್ಲೂರು ಮೂಕಾಂಬಿಕಾ ಅಂತ ಅಂದರೆ ಶಕ್ತಿಪೀಠ. ಇನ್ನು 9 ಶಕ್ತಿ ಪೀಠಗಳಲ್ಲಿ ನಾವು ಹೇಳ್ತೀವಿ 9 ದೇವತೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಕೊಲ್ಲೂರು ಮೂಕಾಂಬಿಕಾ ಕೂಡ ಒಂದು. ಸೊ ಹಾಗಾಗಿ ಈಗ ನಮ್ಮ ಮೈಸೂರು ಚಾಮುಂಡೇಶ್ವರಿ ಆಗಿರ್ಬೋದು, ಹೀಗೆ ಹಲವಾರು ಕ್ಷೇತ್ರಗಳಿದ್ದಾವೆ. ಅದರಲ್ಲಿ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರ ಕೂಡ ಒಂದು. ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರಕ್ಕೇನೆ ಯಾಕೆ ದಳಪತಿ ವಿಜಯ್ ಹೋಗಬೇಕು, ಅಲ್ಲಿನೇ ಯಾಕೆ ಪೂಜೆಯನ್ನು ಸಲ್ಲಿಕೆ ಮಾಡಬೇಕು ಅಂತ ನೋಡಿದ್ರೆ, ಏನು ತಮಿಳುನಾಡಿನಲ್ಲಿ ರಾಜಕೀಯ ನಡ್ಕೊಂಡು ಬಂದಿದೆ, ಸೆಲೆಬ್ರಿಟಿಗಳ ರಾಜಕೀಯ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗಿ ಬಂದಿದೆ ಅಲ್ವಾ, ಅವರಿಗೆ ಸಜೆಷನ್ ಕೊಟ್ಟಿದ್ರು ಇಂದಿನ ಒಂದು ಜ್ಯೋತಿಷಿಗಳು ಕೂಡ ಕೊಲ್ಲೂರು ಮೂಕಾಂಬಿಕೆಗೆ ಹೋಗಿ ಪೂಜೆಯನ್ನು ಸಲ್ಲಿಕೆ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಅದೇ ಒಂದು ನಿಯಮವನ್ನು, ಅದೇ ಒಂದು ಸಂಸ್ಕೃತಿಯನ್ನು ಪಾಲಿಸ್ಕೊಂಡು ಬಂದಂಥ ದಳಪತಿ ವಿಜಯ್ ಕೂಡ ರಾಜಕೀಯ ನಾಯಕನಾಗಿ ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ಗೆ ವಿಸಿಟನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡುವಂಥದ್ದು. ಈ ಹಿಂದೆ ಕೂಡ ಎಂಜಿಆರ್ ಒಂದು ಚಿನ್ನದ ಖಡ್ಗವನ್ನು ಮಾಡಿಸಿದ್ರು, ಜಯಲಲಿತಾ ಕೂಡ ಅಲ್ಲಿ ಹೋಮಗಳನ್ನು ಮಾಡಿಸಿದ್ರು. ಇದೀಗ ಜೋಸೆಫ್ ವಿಜಯ್ ಕೂಡ ಕೊಲ್ಲೂರಿನಲ್ಲಿ ಮೂಕಾಂಬಿಕೆಯ ದರ್ಶನವನ್ನು ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸುವಂಥ ಕಾರ್ಯದಲ್ಲಿ ಮುಳುಗುವಂಥದ್ದು. ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ ಕೊಲ್ಲೂರು ಮೂಕಾಂಬಿಕಾ ದರ್ಶನವನ್ನು ಮಾಡಲಿರುವಂಥ ದಳಪತಿ ವಿಜಯ್.
ಎಸ್, ಕೆಲವೊಂದು ಪರ್ಟಿಕ್ಯುಲರ್ ಪ್ಲೇಸಸ್, ಈಗ ನಾವು ಕರ್ನಾಟಕದಲ್ಲಿ ನಮ್ಮ CM DK ಶಿವಕುಮಾರ್ ಅವ್ರ ಟೆಂಪಲ್ ರನ್ನ ಗಮನಿಸಿದ್ದೀವಿ. ಅಂದರೆ ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಎಂಟ್ರಿಯನ್ನು ಕೊಟ್ಟಿದ್ರು. ನೊಣಮನೆಕೆರೆ ಅಜ್ಜಯ್ಯ ಆಗಿರ್ಬೋದು, ಹಲವಾರು ಕಾಮಾಖ್ಯ ದೇವಸ್ಥಾನಕ್ಕೆ ಕೂಡ ಹೋಗಿದ್ರು, ಅಲ್ಲೂ ಕೂಡ ಹೋಗಿ ದರ್ಶನ ಪಡೆದುಕೊಂಡು ಬಂದಿದ್ದಾರೆ. ಅಂದರೆ ಕೆಲವೊಂದು ಅವರ ನಂಬಿಕೆ, ಇನ್ನು ರಾಜಕೀಯ ನಾಯಕರ ನಂಬಿಕೆ ಆಗಿರ್ಬೋದು. ನಮ್ಮ ಕರ್ನಾಟಕದ ರಾಜಕೀಯ ನಾಯಕರು ಕೂಡ ಶಕ್ತಿಪೀಠಗಳಿಗೆ ಹೋಗಿ ಎಂಟ್ರಿಯನ್ನು ಶಕ್ತಿಪೀಠಗಳಿಗೆ ಹೋಗಿ ಪೂಜೆಯನ್ನು ಸಲ್ಲಿಕೆ ಮಾಡ್ತಾ ಇರ್ತಾರೆ. ದೈವ ಬಲ ಅನ್ನೋದು ಇರಲೇಬೇಕಲ್ವ. ಯಾವುದೇ ಕೆಲಸ ಮಾಡಲಿ, ಏನೇ ಮಾಡಲಿ, ಅದರಲ್ಲಿ ದೈವ ಬಲ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಎಷ್ಟೇ ಪ್ರಾಕ್ಟಿಕಲಾಗಿ ಮಾತಾಡಿದ್ರು, ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿದ್ರು, ದೈವ ಬಲ ಅನ್ನೋದು ತುಂಬ ಇಂಪಾರ್ಟೆಂಟು ಮಾಡುವಂಥ ಕೆಲಸಗಳಲ್ಲಿ. ಸೊ ಹಾಗಾಗಿ ದಳಪತಿ ವಿಜಯ್ ಕೂಡ ಅದೇ ಒಂದು ನಿಟ್ಟಿನಲ್ಲಿ ಕೊಲ್ಲೂರು ಮೂಕಾಂಬಿಕಾ ದರ್ಶನಕ್ಕೆ ಮುಂದಾಗಿದ್ದಾರೆ.